ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಭರ್ತೇಶ್ ಪವಾರ್. ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅರಣ್ಯ ಇಲಾಖೆ ನೇಮಕಾತಿ ಕಟಪ್ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೇನೆ. ನಿಮ್ಮದೇ 65% ಅಥವಾ 70% ಮತ್ತು 80%, 90% ನೀವು ಅಂಕಗಳನ್ನು ಪಡೆದಿದ್ದರೆ ನೀವು ಯಾವ ಜಿಲ್ಲೆಗೆ ಹಾಕಿದರೆ ಪಕ್ಕಾ ಜಾಬ್ ಆಗುತ್ತೆ ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಬರ್ತೀನಿ. ಓಕೆ, ಹಾಗಾದರೆ ಮುಂದೆ ನೋಡೋಣ. ಏನಿದೆ, ನಮ್ಮ ವಿದ್ಯಾರ್ಥಿಗಳಲ್ಲಿ ಮೊದಲಿಗೆ ಬೇಕಾಗಿರುವುದು ಗ್ರಾಮೀಣ ಅಭ್ಯರ್ಥಿ. ಓಕೆ, ಮೊದಲಿಗೆ ಗ್ರಾಮೀಣ ಕನ್ನಡ ಮೀಡಿಯಮ್ ಆಗಿರಬೇಕು ಮತ್ತು PDW ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್. ಇವುಗಳಲ್ಲಿ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರೆ ನಿಮಗೆ ಆದಷ್ಟು ಜಲ್ದಿ ಜಾಬ್ ಸಿಗುವಂಥ ಒಂದು ಸಂಭವ ಇರ್ತದೆ. ಯಾಕಂತಂದರೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ನಂತರ ಮತ್ತು ಕ್ಯಾಸ್ಟಿಸಮ್ ಬರ್ತದೆ. ಅದರಲ್ಲಿ ಮತ್ತೇನು ಬರ್ತದೆ, PDW ಅಂತೇಳಿ ಒಂದು ಸರ್ಟಿಫಿಕೇಟ್ ಬರ್ತದೆ. ಆ ಸರ್ಟಿಫಿಕೇಟ್ ನಿಮ್ಮಲ್ಲಿ ತಂದರೆ ನಿಮಗೆ ಮೀಸಲಾತಿ ಇರ್ತದೆ. ಓಕೆ, ಹಾಗಾದರೆ ಮುಂದೆ ನೋಡೋಣ ಬನ್ನಿರಿ. ಮೊದಲಿಗೆ ಟೋಟಲ್ ಪೋಸ್ಟ್ ಎಷ್ಟಪ್ಪ ಅಂತಂದರೆ ಟೋಟಲ್ ನಿಮಗೆ 750 ಪ್ಲಸ್ ಹುದ್ದೆಗಳಿದಾವೆ. ಓಕೆ, 750 ಪ್ಲಸ್ ಹುದ್ದೆ. ನಂತರ ಚಾಮರಾಜನಗರದಲ್ಲಿ ಎಷ್ಟಿದಾವಪ್ಪ ಅಂತಂದರೆ 169 ಹುದ್ದೆಗಳಿದಾವೆ. ಚಾಮರಾಜನಗರದಲ್ಲಿ ಎಷ್ಟಿದಾವಪ್ಪ ಅಂತಂದರೆ 169 ಹುದ್ದೆಗಳಿದಾವೆ. ನೀವು 65% ಆಗಿರ್ತದಲ್ಲ, ಅವ್ರು ಏನು ಮಾಡಿರ್ತಂದರೆ ಚಾಮರಾಜನಗರಕ್ಕೆ ಹಾಕ್ರಿ. ಯಾಕಂದರೆ ಜಾಸ್ತಿ ಹುದ್ದೆಗಳಿರೋದ್ರಿಂದ ನಿಮ್ಗೆ ಅಲ್ಲಿ ಆಗುವಂಥ ಚಾನ್ಸಸ್ ತುಂಬ ಇರುತ್ತದೆ. ಸೊ ಏನು ಮಾಡ್ರಿ, ನೀವು ಚಾಮರಾಜನಗರದಲ್ಲಿರುವವರು 65% ಅಥವಾ 75% ಇದ್ದವರ ಹಾಕ್ರಿ. ಓಕೆ, ನಂತರ ಇಲ್ಲಿ ಏನು ಬೇಕಪ್ಪ ಅಂತಂದರೆ ಮೇನ್ ಇಂಪಾರ್ಟೆಂಟ್, ನೀವು ಜಿಲ್ಲೆಗಳ ಆಯ್ಕೆಗಳ ಮೇಲೆ ಡಿಪೆಂಡ್ ಆಗಿರ್ತದೆ ನಿಮ್ಮ ಜಾಬ್. ಗ್ರಾಮೀಣ ಇತ್ತು ಅಂತಂದರೆ 65, 70, 75 ತನಕ ನಿಮ್ಮ ಜಾಬ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ನೆಕ್ಸ್ಟ್ ಏನಂತಂದರೆ ಜಸ್ಟ್ ಸ್ಕೋರ್ ಅಷ್ಟೇ ಅಲ್ಲ, ಮತ್ತು ಕ್ಯಾಸ್ಟಲ್ಲಿ ಆಗಿರ್ಬೋದು, ನಿಮ್ಮ ಗ್ರಾಮೀಣ ಅಭ್ಯರ್ಥಿಗಳಾಗಿರಬೇಕು, ನಂತರ ಕನ್ನಡ ಮೀಡಿಯಮ್ ಆಗಿರಬೇಕು, PDW ಸರ್ಟಿಫಿಕೇಟ್ ಇರಬೇಕು. ಈ ರೀತಿ ಎಲ್ಲ ಇತ್ತು ಅಂತಂದರೆ ನೀವು 65ರಿಂದ 70 ತನಕ ನಿಮ್ಮದು ಮೆರಿಟ ಕೊಂಡುವಂಥ ಚಾನ್ಸಸ್ ಇರ್ತದೆ. ಇದಕ್ಕೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದರೆ ಇದಕ್ಕೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ. ನೋ ಎಕ್ಸಾಮ್. ಓಕೆ, ಎಕ್ಸಾಮ್ ಇರೋದಿಲ್ಲ. ನಂತರ ಇದು ಜಸ್ಟ್ ಫಿಸಿಕಲ್ ಇರ್ತದೆ. ಫಿಸಿಕಲ್ ಅಷ್ಟಾದರೆ ನಿಮ್ಮದು ಜಾಬ್ ಸೆಲೆಕ್ಷನ್. ಓಕೆ, ನಂತರ ಏನದ ಬೆಂಗಳೂರಲ್ಲಿ ಎಷ್ಟು ಹುದ್ದೆಗಳಿದಾವಪ್ಪ ಅಂತಂದರೆ ಬೆಂಗಳೂರಲ್ಲಿ 70 ಹುದ್ದೆಗಳಿದಾವೆ. ಎಷ್ಟಿದಾವೆ? ಬೆಂಗಳೂರಲ್ಲಿ 70 ಹುದ್ದೆಗಳಿದಾವೆ. ಅಲ್ಲಿ ನೀವು ಏನು ಮಾಡ್ಬೇಕಂದ್ರೆ ನಿಮ್ಮ ಸ್ಕೋರ್ ಎಷ್ಟಾಗಿರ್ಬೇಕಂತಲ್ಲಿ 95% ಅಬೋವ್ ಇರಬೇಕು. 95% ಅಬೋವ್ ಇರಬೇಕು ತಿಳಿತಾ. ಯಾಕಂತಂದರೆ ಇವ್ನು ಹಾಕಬೇಕಾದ್ರೆ ನೀವು ಅಲ್ಲಿ ಬೆಂಗಳೂರಲ್ಲಿರೋ ಅಕ್ಕಪಕ್ಕದಲ್ಲಿರೋರು ಮಾತ್ರ ಹಾಕಿದರೆ ಒಳ್ಳೆಯದು. ಓಕೆ, ನಂತರ ಬಳ್ಳಾರಿಯಲ್ಲಿ 62 ಹುದ್ದೆಗಳಿದಾವೆ. ಬಟ್ ನೀವು ಅಲ್ಲಿ ಯಾರೂ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಅಲ್ಲಿ HKದವ್ರಿಗೆ ಜಾಸ್ತಿ ಸಡಲಿಕ್ಕೆ ಇರ್ತದೆ, ಮೀಸಲಾತಿ ಇರ್ತದೆ. ಯಾಕಂದರೆ ಹೈದರಾಬಾದ್ ಕರ್ನಾಟಕದವರಿಗೆ ಆ ಹುದ್ದೆಗಳನ್ನ ಮೀಸಲಾಗಿಟ್ಟಿರ್ತಾರೆ. ಅಲ್ಲಿ ಏನಾಗ್ತದೆ, ಅವ್ರ ಕಡೆ ಇವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ಅವರು ಪಾಸ್ ಆಗುವಂತಹ ಚಾನ್ಸಸ್ ಇರ್ತದೆ. ಓಕೆ, ನೆಕ್ಸ್ಟ್ ಚಿಕ್ಕಮಗಳೂರಲ್ಲಿ ಎಷ್ಟು ಹುದ್ದೆಗಳಿದಾವಪ್ಪ ಅಂತಂದರೆ 56 ಹುದ್ದೆಗಳಿದಾವೆ. ಅಲ್ಲಿ ನೀವು ಎಷ್ಟು ಸ್ಕೋರ್ ಆಗಿದ್ದರೆ ಹಾಕಬೇಕು ಅಂತಂದರೆ 85% ಮೇಲಾಗಿದ್ದರೆ ನೀವು ಎಲ್ಲಿ ಹಾಕ್ರಿ, ಚಿಕ್ಕಮಗಳೂರಿಗೆ ಹಾಕ್ರಿ. ಅಲ್ಲಿ ಹಾಕಿದ್ರಿ ಅಂದರೆ ಏನಾಗ್ತದೆ, ನಿಮ್ದು ಆಗುವಂಥ ಚಾನ್ಸಸ್ ಇರ್ತದೆ. ಮೇನ್ ಇಂಪಾರ್ಟೆಂಟ್ ಏನು, ಕಾಸ್ಟ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಟೋಟಲಿ ಎಷ್ಟರಿಂದ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನಿಮಗೆ 70% ಮೇಲಿತ್ತು ಅಂತಂದರೆ ಎಲ್ಲರೂ ಅಪ್ಲಿಕೇಶನ್ ಹಾಕ್ರಿ. 70 ಅಬೋವ್ ಇದ್ದರೆ ಅಪ್ಲಿಕೇಶನ್ ಹಾಕ್ರಿ. ಇದೆಲ್ಲ ನಿಮ್ಗೆ ಎದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತಂದರೆ ನಿಮ್ಮ ಕ್ಯಾಸ್ಟ್ ಆಗಿರ್ಬೋದು, ಸರ್ಟಿಫಿಕೇಟ್ ಆಗಿರ್ಬೋದು, ಕನ್ನಡ ಮಾಧ್ಯಮ ಆಗಿರ್ಬೋದು, ಅದು ಗ್ರಾಮೀಣ ಆಗಿರ್ಬೋದು, ಇದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಯಾಕೆ ಕೆಲವೊಬ್ರದ್ದು ಈಗ 80 ಆದರೂ ಕೆಲವೊಬ್ಬರು ಆಗೋದಿಲ್ಲ, ಕೆಲವೊಬ್ರದ್ದು 75 ಆದ್ರೆ ಆಗಿರ್ತೈತಿ. ಇದರಲ್ಲಿ ಡಿಫ್ರೆನ್ಸ್ ಏನು ಗೊತ್ತಾ, ಏನೂ ಯಾವುದೇ ಸರ್ಟಿಫಿಕೇಟ್ ಆಗಿಲ್ಲ, ಇವ್ರದ್ದು ಸರ್ಟಿಫಿಕೇಟ್ಸ್ ಎಲ್ಲ ಇರ್ತಾವೆ. ಗ್ರಾಮೀಣ ಆಯಿತು, ಈ ರೀತಿ ಸರ್ಟಿಫಿಕೇಟ್ ಇರ್ತೈತಿ, ಇವಂದು ಆಗ್ಬೋದು ತಿಳಿತಾ. ನೆಕ್ಸ್ಟ್ ಹಾಸನದಲ್ಲಿ ಎಷ್ಟು ಹುದ್ದೆಗಳಿದಾವಪ್ಪ ಅಂತಂದರೆ 30 ಹುದ್ದೆಗಳಿದಾವೆ. ಹಾಸನದಲ್ಲಿ 30 ಹುದ್ದೆಗಳಿದಾವೆ. ಈ 30 ಹುದ್ದೆಗಳಿದಾವಪ್ಪ ಅಂತಂದರೆ ನೀವು ಅಲ್ಲಿ ಎಷ್ಟಾಗಿರ್ಬೋದು, ನಿಮ್ಮ ಸ್ಕೋರ
90+ ನಿಮ್ಮದು ಸ್ಕೋರ್ ಆಗಿರಬೇಕು. ಓಕೆ, 90+ ನಿಮ್ಮದು ಏನಾಗಿರಬೇಕು, ಸ್ಕೋರ್ ಆಗಿರಬೇಕು. ನಂತರ ಧಾರವಾಡದಲ್ಲಿ 12 ಪೋಸ್ಟ್ ಅದಾವೆ. ಇಲ್ಲಿ ಯಾರೂ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಇಲ್ಲಿ ಏನಾಗಿರ್ಬೇಕಂದ್ರೆ ಇಲ್ಲಿ ಧಾರವಾಡ ನಿಮಗೆ ಏನಾದರೂ ಜಾಬ್ ಬೇಕು ಅನ್ನೋಂಗಿದ್ರೆ 97+ ಆಗಿದ್ದರೆ ಮಾತ್ರ ಹಾಕಿ. 97+ ಆದರೆ ಮಾತ್ರ ನೀವು ಇಲ್ಲಿ ಹಾಕಿರಿ. ಯಾಕಂದ್ರೆ ಪೋಸ್ಟ್ಗಳು ಭಾಳ ಕಡಿಮೆ ಇರೋದ್ರಿಂದ 97 ಅಥವಾ 98+ ಆಗಿದ್ದರೆ ಹಾಕಿರಿ, ಆಗ್ತದೆ. ಓಕೆ, ನಂತರ ಯಾವುದು, ಬೆಳಗಾವಿಯಲ್ಲಿ 42 ಹುದ್ದೆಗಳಿದಾವೆ. ಎಷ್ಟಿದಾವೆ, 42 ಹುದ್ದೆಗಳಿದಾವೆ. ಬೆಳಗಾವಿ ಹಾಕುವವರು ಕೂಡ ನಿಮ್ಮದು ಎಷ್ಟಾಗಿರ್ಬೇಕಂತಂದ್ರೆ ಪರ್ಸೆಂಟೇಜು ನಿಮ್ಮದು ಕೂಡ 90 ಅಬೋ ಆಗಿರ್ಬೇಕು, 90+. ಓಕೆ, 90+ ಆಗಿದ್ದರೆ ನಿಮ್ಮದು ಆಗುವಂಥ ಚಾನ್ಸಸ್ ಇದೆ. ಓಕೆ, ನೆಕ್ಸ್ಟ್ ಇದು ಏನು ಬರುತ್ತೆ ಅಂತಂದರೆ ಇಲ್ಲಿ ಕನ್ನಡ ಅಂತ ಬರುತ್ತೆ. ಕನ್ನಡ ಅಂತಂದರೆ ಕರಾವಳಿ ತೀರದ ಜಿಲ್ಲೆಗಳಿಗೆ ಎಷ್ಟು ಇದಾವಪ್ಪ ಅಂತಂದರೆ 60 ಹುದ್ದೆಗಳಿದಾವೆ. 60 ಹುದ್ದೆಗಳು ಕರಾವಳಿ ತೀರದವ್ರಿಗೆ ಇದಾವೆ. ಅವ್ರದ್ದು ಎಷ್ಟಾಗಿರ್ಬೇಕಪ್ಪ ಅಂತಂದರೆ ಅವ್ರದ್ದು ಕೂಡ 90+% ಆಗಿರಬೇಕು. 90+% ಅವ್ರದ್ದು ಕೂಡ ಆಗಿರಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಕಲಬುರಗಿ ಅವರಿಗೆ ಎಷ್ಟಿದಾವಪ್ಪ ಅಂತಂದರೆ ಓನ್ಲಿ 4 ಹುದ್ದೆಗಳಿದಾವೆ. 4 ಹುದ್ದೆ ಅವು ಕೂಡ ಹೆಚ್ಚಿಗೆ ಹೋಗ್ತಾವೆ. ಹೈದರಾಬಾದ್ ಕರ್ನಾಟಕದವ್ರಿಗೆ ಹೋಗ್ತಾವೆ, ಅಲ್ಲಿಂದ ಯಾರು ಹಾಕೋಕ್ಕೆ ಹೋಗ್ಬೇಡ್ರಿ. ಹೈದರಾಬಾದ್ ಕರ್ನಾಟಕದವ್ರಿಗೆ ಹೋಗ್ತಾವೆ, ಅಲ್ಲಿ ನೀವು ಹಾಕೋದ್ರಿಂದ ನಿಮ್ಮ ಜಾಬ್ ಆಗುವಂಥ ಸಾಧ್ಯತೆ ಕಡಿಮೆ ಇರ್ತದೆ. ನಂತರ ಶಿವಮೊಗ್ಗದಲ್ಲಿ ಎಷ್ಟಿದಾವಪ್ಪ ಅಂತಂದರೆ 38 ಹುದ್ದೆಗಳು. ಶಿವಮೊಗ್ಗದಲ್ಲಿ 38 ಹುದ್ದೆಗಳಿದಾವೆ. ಶಿವಮೊಗ್ಗದಲ್ಲಿ 38 ಹುದ್ದೆಗಳಿದಾವೆ. ಅಲ್ಲಿ ನಿಮ್ಮ ಸ್ಕೋರ್ ಎಷ್ಟಾಗಿರಬೇಕು ಅಂತಂದರೆ 90+ ಆಗಿರಬೇಕು, 90+. ಓಕೆ, 90+ ಆಗಿತ್ತು ಅಂತಂದರೆ ನಿಮ್ಮದು ಅಲ್ಲಿ ಸೆಲೆಕ್ಷನ್ ಆಗ್ತದೆ. ನಂತರ ಮೈಸೂರು ಅತಿ ಹೆಚ್ಚು ಹುದ್ದೆಗಳಿರುವಂಥದ್ದು ಎಲ್ಲಿಪ್ಪ ಅಂತಂದರೆ ಅದು ಚಾಮರಾಜನಗರದಲ್ಲಿ. ಸೆಕೆಂಡ್ ಎಲ್ಲಿ ಅಂತಂದರೆ ಮೈಸೂರದಲ್ಲಿ ಅತಿ ಹೆಚ್ಚು ಹುದ್ದೆಗಳು ಮೈಸೂರಲ್ಲಿದ್ದಾವೆ. 2ನೇ ಸ್ಥಾನ ಅದು. ಸೆಕೆಂಡ್, ಫಸ್ಟ್ ಜಾಸ್ತಿ ಇದ್ದಾವೆ ಫಸ್ಟ್ ಇಲ್ದಾವ ಅಂತಂದರೆ ಚಾಮರಾಜನಗರದಿಂದ. ಓಕೆ, ನಂತರ ಎಲ್ಲಿದ್ದಾವಪ್ಪ ಅಂತಂದರೆ ಮೈಸೂರದಲ್ಲಿ. ಓಕೆ, ಇಲ್ಲಿ ಎಷ್ಟಾಗಿರಪ್ಪ ನಿಮ್ಮ ಸ್ಕೋರ್ ಅಂತಂದರೆ ಇಲ್ಲಿ ನಿಮ್ಮ ಸ್ಕೋರ್ ಎಷ್ಟಾಗಿರಬೇಕು ಅಂತಂದರೆ 75+ ಆಗಿದ್ದರೆ ನೀವೇನು ಮಾಡಿರಿ, ಇಲ್ಲಿ ಅಪ್ಲಿಕೇಶನ್ನ ಹಾಕಿರಿ. ಓಕೆ, ನೆಕ್ಸ್ಟ್ ಮಂಗಳೂರಲ್ಲಿ 54 ಹುದ್ದೆಗಳಿದಾವೆ. ಎಷ್ಟಿದಾವೆ, ಮಂಗಳೂರಲ್ಲಿ 54 ಹುದ್ದೆಗಳಿದಾವೆ. ಇಲ್ಲಿ ಹಾಕಿದರೆ ನೀವು ಆಗುವಂಥ ಚಾನ್ಸಸ್ ಐತಿ. ಇಲ್ಲಿ ನಿಮ್ಮ ಸ್ಕೋರ್ ಎಷ್ಟಾಗಿರ್ಬೇಕಪ್ಪ ಅಂತಂದರೆ ಇಲ್ಲಿ ಮಂಗಳೂರಲ್ಲಿ ನಿಮ್ಮ ಸ್ಕೋರು 80+ ಆಗಿದ್ದರೆ ಸಾಕು. 80+ ಆಗಿದ್ದರೆ ಸಾಕು. ಓಕೆ, ನಂತರ ಓಕೆ ಈ ರೀತಿ ಎಲ್ಲ ಅದಾವೆ. ನೀವೇನು ಮಾಡಬೇಕು, ಮೇನ್ ಇಂಪಾರ್ಟೆಂಟ್ ಜಿಲ್ಲೆಗಳು ನೋಡಬೇಕು, ನಿಮ್ಮ ಸ್ಕೋರ್ ನೋಡಬೇಕು. ನಿಮ್ಮ ಸ್ಕೋರ್ ನೋಡಿಕೊಂಡು ನಿಮಗೆ ಯಾವ್ಯಾವ ಸರ್ಟಿಫಿಕೇಟ್ ಅದಾವೆ, ನಿಮ್ಮ ಕ್ಯಾಸ್ಟ್ ಯಾವುದೈತಿ, ಓಕೆ, ಗ್ರಾಮೀಣ ಅಥವಾ ಕನ್ನಡ ಮೀಡಿಯಮು, ಇಂಗ್ಲೀಷ್ ಮೀಡಿಯಮು, ಇದೆಲ್ಲ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕೈತಿ. ಆಲ್ಮೋಸ್ಟ್ ಎಲ್ಲ ಸರ್ಟಿಫಿಕೇಟ್ ಇದ್ದವ್ರು ಮಾತ್ರ 65% ಇದ್ದವ್ರು ಮಾತ್ರ ಹಾಕಿರಿ. ನಿಮ್ಗೆ ಯಾವ ಸರ್ಟಿಫಿಕೇಟ್ ಇಲ್ಲಾಂದ್ರೆ 60% ಇದ್ದವ್ರು ಯಾರು ಹಾಕೋಕೆ ಹೋಗ್ಬೇಡ್ರಿ. ಮತ್ತು ಒಂದು ಸರ್ತಿ ಟ್ರೈ ಮಾಡಿಬಿಡ್ತೀವಿ ಅನ್ನೋ ಹಾಗಿದ್ರೆ ಏನು ಮಾಡಿರಿ, ನೀವು 60+ ಇದ್ದವರ ಎಲ್ಲರೂ ಅಪ್ಲಿಕೇಶನ್ ಹಾಕಿಬಿಡ್ರಿ. ಒಂದು ಎಕ್ಸ್ಪೀರಿಯೆನ್ಸ್ ಹಾಕೈತೆ ಆಗಿಲ್ಲ ಅನ್ನೋ ಹಂಗಿದ್ರೆ ಹಾಕಿಬಿಡ್ರಿ. ಹಾಕಿ ಟ್ರೈ ಮಾಡಿರಿ, ಏನಾಗುತ್ತೆ ಹೇಳಕ್ಕೆ ಬರೋಂಗಿಲ್ಲ. ಓಕೆ, ಇದು ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಮಾಹಿತಿ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬಂದರೆ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.